ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಖಾಸಗಿ ವಲಯದ ಬ್ಯಾಂಕುಗಳು, ಸಹಕಾರ ಬ್ಯಾಂಕುಗಳು ಇತ್ಯಾದಿ ಭಾರತದಲ್ಲಿ ಹಲವಾರು ರೀತಿಯ ಬ್ಯಾಂಕುಗಳಿವೆ. ಆದರೆ ಈ ಎಲ್ಲಾ ಬ್ಯಾಂಕುಗಳ ಕಾರ್ಯನಿರ್ವಹಣೆ ಮತ್ತು ನೀತಿ ನಿಯಮಗಳು ಒಂದು ಕೇಂದ್ರೀಯ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಟ್ಟಿವೆ. ಅದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI. ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಅತ್ಯಂತ ಮಹತ್ವಪೂರ್ಣ ಪಾತ್ರ ವಹಿಸುವ ರಿಸರ್ವ್ ಬ್ಯಾಂಕಿನ ಇತಿಹಾಸ ಮತ್ತು ಕಾರ್ಯಚಟುವಟಿಕೆಗಳ ಬಗ್ಗೆ ಪರಿಚಯ. ಇಂಗ್ಲೆಂಡಿನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮಾದರಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935ನೇ ಇಸ್ವಿ ಏಪ್ರಿಲ್ 1ರಂದು ಕೋಲ್ಕತ್ತಾದಲ್ಲಿ ಅಸ್ತಿತ್ವಕ್ಕೆ ಬಂತು. ಬ್ರಿಟಿಷ್ ಸರ್ಕಾರದವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ 1934ರ ಅಡಿಯಲ್ಲಿ ಈ ಬ್ಯಾಂಕ್ ಸ್ಥಾಪನೆ ಮಾಡಿದರು. 1937ರಲ್ಲಿ ರಿಸರ್ವ್ ಬ್ಯಾಂಕಿನ ಕೇಂದ್ರ ಕಚೇರಿಯನ್ನು ಕೋಲ್ಕತ್ತಾದಿಂದ ಮುಂಬೈಗೆ ವರ್ಗಾಯಿಸಲಾಯಿತು. ಭಾರತದ ಕೇಂದ್ರೀಯ ಬ್ಯಾಂಕ್ ಆಗಿರುವ ರಿಸರ್ವ್ ಬ್ಯಾಂಕ್ ಆರಂಭದಲ್ಲಿ ಇತರೆ ಸಾಮಾನ್ಯ ಬ್ಯಾಂಕುಗಳಂತೆ ಷೇರುದಾರರ ಬ್ಯಾಂಕೇ ಆಗಿತ್ತು. ಆದರೆ 1949ರಲ್ಲಿ ಬ್ಯಾಂಕಿಂಗ್ ಕಂಪನಿ ನಿಯಂತ್ರಣ ಕಾನೂನು ಜಾರಿಗೆ ತರುವ ಮೂಲಕ ರಿಸರ್ವ್ ಬ್ಯಾಂಕ್ ಅನ್ನು ಸರ್ಕಾರಿ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು. ಇದು ಬ್ಯಾಂಕುಗಳ ಮೊಟ್ಟಮೊದಲ ರಾಷ್ಟ್ರೀಕರಣ ಅನ್ನಬಹುದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಚಟುವಟಿಕೆಗಳನ್ನು ಕೇಂದ್ರೀಯ ನಿರ್ದೇಶಕರ ಮಂಡಳಿ ನಿರ್ವಹಿಸುತ್ತದೆ. ಈ ಮಂಡಳಿಯನ್ನು ಕೇಂದ್ರ ಸರ್ಕಾರವೇ ನೇಮಕ ಮಾಡುತ್ತದೆ. ಈ ಮಂಡಳಿಯ ಸದಸ್ಯರ ಅವಧಿ 4 ವರ್ಷಗಳು. ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಒಬ್ಬರು ಗವರ್ನರ್ ಇರುತ್ತಾರೆ. ಇವರ ಕೆಳಗೆ 4 ಜನರನ್ನು ಉಪ ಗವರ್ನರ್ಗಳಾಗಿ ನೇಮಕಗೊಳಿಸಲು ಅವಕಾಶವಿರುತ್ತದೆ. ದೇಶದ ಅತ್ಯುನ್ನತ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ದೆಹಲಿ, ಕೋಲ್ಕತ್ತಾ, ಮುಂಬೈ ಮತ್ತು ಚೆನ್ನೈಗಳಲ್ಲಿ 4 ವಲಯ ಕಚೇರಿಗಳನ್ನು ಹೊಂದಿದೆ. ಬೆಂಗಳೂರು ಸೇರಿದಂತೆ ದೇಶದ 19 ಕಡೆ ಪ್ರಾದೇಶಿಕ ಕಚೇರಿಗಳು ಮತ್ತು 10 ಉಪ ಕಚೇರಿಗಳನ್ನು ಹೊಂದಿದೆ. ದೇಶದ ಎಲ್ಲಾ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ರಿಸರ್ವ್ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಟ್ಟಿವೆ. ಭಾರತದ ಸಂಪೂರ್ಣ ಆರ್ಥಿಕ ವ್ಯವಸ್ಥೆಯ ನಿಯಂತ್ರಣ ಮತ್ತು ನಿಗಾ ವಹಿಸುವ ಜವಾಬ್ದಾರಿ ಹೊತ್ತಿರುವ ರಿಸರ್ವ್ ಬ್ಯಾಂಕ್ ಹಲವಾರು ಮಹತ್ವದ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅವುಗಳಲ್ಲಿ ಮೊದಲನೆಯದಾಗಿ ನೋಟುಗಳು ಮತ್ತು ನಾಣ್ಯಗಳನ್ನು ಚಲಾವಣೆಗೆ ಒದಗಿಸುವುದು. 1 ರೂಪಾಯಿ ನೋಟುಗಳನ್ನು ಬಿಟ್ಟು ಮಿಕ್ಕೆಲ್ಲ ನೋಟುಗಳ ವಿನ್ಯಾಸ ಮತ್ತು ಮುದ್ರಣದ ಜವಾಬ್ದಾರಿ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸೇರಿದೆ. 1 ರೂಪಾಯಿಯ ನೋಟು ಮತ್ತು ನಾಣ್ಯಗಳನ್ನು ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಚಲಾವಣೆಗೆ ಒದಗಿಸುತ್ತದೆ. ಇದರ ಜೊತೆಗೆ ಚಲಾವಣೆಗೆ ಯೋಗ್ಯವಲ್ಲದ ನೋಟುಗಳನ್ನು ಹಿಂಪಡೆಯುವುದು ಮತ್ತು ಅವುಗಳಿಗೆ ಬದಲಾಗಿ ಬೇರೆ ನೋಟು ಅಥವಾ ನಾಣ್ಯಗಳನ್ನು ಕೊಡುವುದು ಕೂಡ RBIನ ಕೆಲಸವೇ. ರಿಸರ್ವ್ ಬ್ಯಾಂಕ್ನವರು ಚಲಾವಣೆಗೆ ಒದಗಿಸುವ ನೋಟುಗಳನ್ನು ದೇಶದ ಎಲ್ಲಾ ಪ್ರದೇಶಗಳಲ್ಲೂ ಬಳಸಬಹುದು. ಇದನ್ನು ಅನ್ಲಿಮಿಟೆಡ್ ಲೀಗಲ್ ಟೆಂಡರ್ ಅಂದರೆ ಮಿತರಹಿತ ಕಾನೂನುಬದ್ಧ ಚಲಾವಣೆ ಅನ್ನುತ್ತಾರೆ. ಈ ರೀತಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರಲು GDP ಅಂದರೆ ಒಟ್ಟು ದೇಶೀಯ ಉತ್ಪನ್ನ ದರವನ್ನು ರಿಸರ್ವ್ ಬ್ಯಾಂಕಿನವರು ಆಧಾರವಾಗಿ ಇರಿಸಿಕೊಳ್ಳುತ್ತಾರೆ. ಇದರ ಜೊತೆಗೆ ಬಂಗಾರ ಮತ್ತು ವಿದೇಶಿ ವಿನಿಮಯದ ಕನಿಷ್ಠ ಮೀಸಲು ಪ್ರಮಾಣವನ್ನು ತಮ್ಮಲ್ಲಿ ಇರಿಸಿಕೊಂಡು ಅಗತ್ಯವಿರುವ ನೋಟುಗಳನ್ನು ಮುದ್ರಿಸುತ್ತಾರೆ. ಭಾರತದ ವಿತ್ತೀಯ ನೀತಿಯನ್ನು ರಚಿಸುವುದು, ಅನುಷ್ಠಾನಗೊಳಿಸುವುದು ಮತ್ತು ನಿಗಾ ವಹಿಸುವುದು ರಿಸರ್ವ್ ಬ್ಯಾಂಕಿನ ಪ್ರಮುಖ ಜವಾಬ್ದಾರಿ. ಅಗತ್ಯ ವಸ್ತುಗಳ ಬೆಲೆ ನಿಯಂತ್ರಣ, ಉತ್ಪಾದಕ ವಲಯಗಳಿಗೆ ಅಗತ್ಯವಿರುವ ಸಾಲ ಸೌಲಭ್ಯ ಒದಗಿಸುವುದು ಮತ್ತು ದೇಶದ ಆರ್ಥಿಕ ಸಮತೋಲನ ಕಾಪಾಡುವುದು ಕೂಡ ರಿಸರ್ವ್ ಬ್ಯಾಂಕಿನ ಕರ್ತವ್ಯ. ಭಾರತ ಸರ್ಕಾರದ ಸಂಪೂರ್ಣ ಸ್ವಾಮ್ಯಕ್ಕೆ ಒಳಪಟ್ಟಿರುವ ರಿಸರ್ವ್ ಬ್ಯಾಂಕ್ ಕೇಂದ್ರ ಸರ್ಕಾರದ ಎಲ್ಲಾ ಬ್ಯಾಂಕಿಂಗ್ ಅಗತ್ಯತೆಗಳನ್ನು ನಿರ್ವಹಣೆ ಮಾಡುತ್ತದೆ. ಸರ್ಕಾರದ ಪರವಾಗಿ ಹಣ ಸಂಗ್ರಹಣೆ ಮತ್ತು ಹಣ ವಿತರಣೆ ಮಾಡುವ ಜವಾಬ್ದಾರಿಯನ್ನು ರಿಸರ್ವ್ ಬ್ಯಾಂಕ್ ನಿರ್ವಹಿಸುತ್ತದೆ. IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವಿಶ್ವ ಬ್ಯಾಂಕ್ಗಳಲ್ಲಿ ಭಾರತ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಾಗರಿಕರಿಗೆ ನೀಡುವ ಸಾಲಗಳು ಕೂಡ ರಿಸರ್ವ್ ಬ್ಯಾಂಕಿನ ಅವಗಾಹನೆಯಲ್ಲಿರುತ್ತದೆ. ಭಾರತ ಸರ್ಕಾರ ಹೊಂದಿರುವ ಸಂಪೂರ್ಣ ಹಣ ರಿಸರ್ವ್ ಬ್ಯಾಂಕಿನ ವಶದಲ್ಲಿರುತ್ತದೆ.
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಹೊಂದಿಸುವುದಕ್ಕೂ ರಿಸರ್ವ್ ಬ್ಯಾಂಕ್ ಸಲಹೆ ನೀಡುತ್ತದೆ. ತಮ್ಮ ಹಣವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಿಸರ್ವ್ ಬ್ಯಾಂಕ್ ಅನ್ನೇ ಆಶ್ರಯಿಸುತ್ತವೆ. ಭಾರತದ ಎಲ್ಲಾ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳ ಸಂಪೂರ್ಣ ಉಸ್ತುವಾರಿ ಮತ್ತು ನಿಯಂತ್ರಣ ರಿಸರ್ವ್ ಬ್ಯಾಂಕಿನ ಜವಾಬ್ದಾರಿ. ಈ ಎಲ್ಲಾ ಬ್ಯಾಂಕುಗಳ ಬಂಡವಾಳ, ಮೀಸಲು ಹಣ, ಪರವಾನಗಿ, ಹೊಸ ಶಾಖೆಗಳ ಆರಂಭ ಇತ್ಯಾದಿಗಳೆಲ್ಲವೂ ರಿಸರ್ವ್ ಬ್ಯಾಂಕಿನ ನೀತಿ ನಿಯಮಗಳ ಪ್ರಕಾರವೇ ನಡೆಯುತ್ತದೆ. ಇವೆಲ್ಲ ಕಾರ್ಯಗಳಷ್ಟೇ ಮಹತ್ವದ ಇನ್ನೂ ಒಂದು ಜವಾಬ್ದಾರಿ ರಿಸರ್ವ್ ಬ್ಯಾಂಕಿಗಿದೆ. ರಿಸರ್ವ್ ಬ್ಯಾಂಕು ದೇಶದ ಇತರ ಬ್ಯಾಂಕುಗಳಿಗೆ ಬ್ಯಾಂಕಿಂಗ್ ಸೌಲಭ್ಯ ಒದಗಿಸುವ ಮಾತೃ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತದೆ. ಭಾರತದ ಎಲ್ಲಾ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಗ್ರಾಹಕರು ಇರಿಸಿರುವ ಠೇವಣಿಯ ಒಂದು ಭಾಗವನ್ನು ರಿಸರ್ವ್ ಬ್ಯಾಂಕ್ ತನ್ನ ಬಳಿ ಇರಿಸಿಕೊಳ್ಳುತ್ತದೆ. ಇದೇ ವೇಳೆ ಈ ಬ್ಯಾಂಕುಗಳಿಗೆ ಅಗತ್ಯವಾದ ಹಣಕಾಸಿನ ಬೆಂಬಲವನ್ನು ರಿಸರ್ವ್ ಬ್ಯಾಂಕ್ ನೀಡುತ್ತದೆ. ರಿಸರ್ವ್ ಬ್ಯಾಂಕ್ ಭಾರತದ ರೂಪಾಯಿಯ ಎಕ್ಸ್ಚೇಂಜ್ ರೇಟ್ ಅಂದರೆ ವಿನಿಮಯ ದರ ನಿರ್ವಹಣೆ ಮಾಡುವ ಪ್ರಮುಖ ಹೊಣೆಗಾರಿಕೆ ಹೊತ್ತಿದೆ. ಹೀಗಾಗಿ ಭಾರತ ದೇಶ ಹೊಂದಿರುವ ಸಂಪೂರ್ಣ ಮೀಸಲು ವಿದೇಶಿ ವಿನಿಮಯ ಹಣ ರಿಸರ್ವ್ ಬ್ಯಾಂಕಿನ ಸುಪರ್ದಿಯಲ್ಲೇ ಇರುತ್ತದೆ. ಭಾರತ ಸರ್ಕಾರ ಇತರೆ ದೇಶಗಳ ಹಣಕಾಸು ಸಂಸ್ಥೆಗಳಿಗೆ ಕೊಡಬೇಕಾದ ಸಾಲ, ಸರ್ಕಾರಕ್ಕೆ ಇತರ ದೇಶಗಳಿಂದ ಬರಬೇಕಾದ ಹಣದ ವ್ಯವಹಾರವನ್ನು ರಿಸರ್ವ್ ಬ್ಯಾಂಕೇ ನೋಡಿಕೊಳ್ಳುತ್ತದೆ. ಭಾರತದ ಎಲ್ಲಾ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿರುವ ಹೆಚ್ಚಿನ ಹಣವನ್ನು ರಿಸರ್ವ್ ಬ್ಯಾಂಕಿನಲ್ಲಿಟ್ಟಿರುತ್ತವೆ ಮತ್ತು ತಮಗೆ ತುರ್ತು ಹಣಕಾಸಿನ ಅಗತ್ಯ ಬಿದ್ದಾಗ ರಿಸರ್ವ್ ಬ್ಯಾಂಕಿನಿಂದಲೇ ಪಡೆದುಕೊಳ್ಳುತ್ತವೆ. ಭಾರತ ದೇಶದ ಜನರಿಗೆ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ನೀಡಲು ಮತ್ತು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲು ರಿಸರ್ವ್ ಬ್ಯಾಂಕ್ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತದೆ. ಬ್ಯಾಂಕುಗಳ ಸೌಲಭ್ಯ ಇಲ್ಲದ ಪ್ರದೇಶಗಳಲ್ಲಿ ಬ್ಯಾಂಕುಗಳ ಶಾಖೆಯನ್ನು ತೆರೆಯುವುದಕ್ಕೆ ರಿಸರ್ವ್ ಬ್ಯಾಂಕ್ ಉತ್ತೇಜನ ನೀಡುತ್ತದೆ. ಭಾರತದ ಉದ್ಯಮಗಳಿಗೆ ಮತ್ತು ಕೃಷಿ ವಲಯಕ್ಕೆ ಸಾಲ ಸೌಲಭ್ಯ ನೀಡುವಲ್ಲಿಯೂ ರಿಸರ್ವ್ ಬ್ಯಾಂಕ್ ಪಾತ್ರವಿದೆ. ಇದರ ಜೊತೆಗೆ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ವಿಶ್ವಾಸಾರ್ಹಗೊಳಿಸುವ ಮತ್ತು ಗ್ರಾಹಕರ ಹಿತರಕ್ಷಣೆ ಮಾಡುವ ಕೆಲಸವನ್ನು ರಿಸರ್ವ್ ಬ್ಯಾಂಕ್ ಮಾಡುತ್ತದೆ. ಗ್ರಾಹಕರ ಕುಂದು ಕೊರತೆಗಳನ್ನು ಪರಿಹರಿಸುವ ಸಲುವಾಗಿ ಬ್ಯಾಂಕಿಂಗ್ ಓಂಬುಡ್ಸ್ಮನ್ ವ್ಯವಸ್ಥೆಯನ್ನು ಆರ್ಬಿಐ ರಚನೆ ಮಾಡಿದೆ. ನಕಲಿ ನೋಟುಗಳ ಚಲಾವಣೆ ತಡೆ ಮತ್ತು ಸಾರ್ವಜನಿಕರು ಮೋಸ ಹೋಗುವುದನ್ನು ತಪ್ಪಿಸಲು ಆರ್ಬಿಐನವರು ಪೈಸಾ ಬೋಲ್ತಾ ಹೈ .rbi.org.in ಎಂಬ ವೆಬ್ಸೈಟ್ ಅನ್ನು ಸ್ಥಾಪಿಸಿದ್ದಾರೆ. ಅಸಲಿ ಮತ್ತು ನಕಲಿ ನೋಟುಗಳನ್ನು ಗುರುತಿಸಲು ಮಾಧ್ಯಮಗಳಲ್ಲೂ ಮಾಹಿತಿ ನೀಡುತ್ತಾರೆ. ಬ್ಯಾಂಕಿಂಗೇತರ ಕಂಪನಿಗಳು ಮತ್ತು ಇತರ ಹಣಕಾಸು ಕಂಪನಿಗಳ ಕಾರ್ಯಚಟುವಟಿಕೆಯನ್ನು ನಿಯಂತ್ರಿಸುವುದು ಕೂಡ ರಿಸರ್ವ್ ಬ್ಯಾಂಕ್ ಜವಾಬ್ದಾರಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಳ್ಳುವ ದೊಡ್ಡ ದೊಡ್ಡ ಯೋಜನೆಗಳ ಹಣಕಾಸು ನಿರ್ವಹಣೆ ಬಗ್ಗೆ ರಿಸರ್ವ್ ಬ್ಯಾಂಕ್ ಸಲಹೆ ಸೂಚನೆ ನೀಡುತ್ತದೆ. ರಾಜ್ಯ ಸರ್ಕಾರಗಳು ತಮ್ಮ ವಿತ್ತೀಯ ಕೊರತೆಯನ್ನು ನೀಗಿಸಿಕೊಳ್ಳಲು ಅಗತ್ಯವಿರುವ ಸಲಹೆಗಳನ್ನು ಆರ್ಬಿಐ ಕೊಡುತ್ತದೆ. ದೇಶದಲ್ಲಿನ ಅಗತ್ಯ ವಸ್ತುಗಳ ದರ ನಿಯಂತ್ರಣ ವಿಚಾರದಲ್ಲೂ ರಿಸರ್ವ್ ಬ್ಯಾಂಕ್ ಕೇಂದ್ರ ಸರ್ಕಾರಕ್ಕೆ ನೆರವಾಗುತ್ತದೆ. ಇದರ ಜೊತೆಗೆ ದೇಶದ ಆರ್ಥಿಕತೆಯನ್ನು ಬಲಗೊಳಿಸಲು ಕೈಗೊಳ್ಳಬೇಕಾದ ನಿರ್ಧಾರಗಳ ಬಗ್ಗೆ ಚಿಂತಿಸಿ ಪರಿಶೀಲಿಸಿ ಸಲಹೆ ನೀಡುವ ಸಮಿತಿಗಳ ರಚನೆಗೂ ರಿಸರ್ವ್ ಬ್ಯಾಂಕ್ ನೆರವಾಗುತ್ತದೆ. ಈ ಎಲ್ಲಾ ರೀತಿಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ಆರ್ಥಿಕತೆಯ ನಿರ್ವಹಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತದ ಬ್ಯಾಂಕುಗಳು ತಮ್ಮಲ್ಲಿರುವ ಠೇವಣಿಗಳ ಮೇಲಿನ ಬಡ್ಡಿ ಮತ್ತು ತಾವು ಗ್ರಾಹಕರಿಗೆ ನೀಡುವ ಸಾಲಗಳ ಮೇಲಿನ ಬಡ್ಡಿ ದರವನ್ನು ರಿಸರ್ವ್ ಬ್ಯಾಂಕ್ ನೀಡುವ ಮಾರ್ಗಸೂಚಿಗಳಿಗೆ ಅನುಸಾರವಾಗಿಯೇ ನಿಗದಿಪಡಿಸುತ್ತವೆ. ಬಡ್ಡಿ ದರಗಳ ಏರಿಕೆ, ಇಳಿಕೆ ಸೇರಿದಂತೆ ಹಲವಾರು ಕ್ರಮಗಳ ಮೂಲಕ ರಿಸರ್ವ್ ಬ್ಯಾಂಕ್ ದೇಶದಲ್ಲಿನ ಹಣದುಬ್ಬರ ದರವನ್ನು ನಿಯಂತ್ರಿಸುತ್ತದೆ. ಒಟ್ಟಿನಲ್ಲಿ ಸುಮಾರು 125 ಕೋಟಿ ಜನಸಂಖ್ಯೆ ಇರುವ ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನಿರ್ವಹಿಸುವಲ್ಲಿ ರಿಸರ್ವ್ ಬ್ಯಾಂಕಿನ ಪಾತ್ರ ಮಹತ್ತರವಾಗಿದ್ದು ಈ ಹೊಣೆಗಾರಿಕೆಯನ್ನು ಅದು ಸಮರ್ಥವಾಗಿ ನಿರ್ವಹಿಸುತ್ತಿದೆ.